ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ದೇವರ ಸಂತೋಷವು ನಮ್ಮ ಬಲವಾಗಿರುವುದು ಏಕೆ. ಪ್ರತಿಯೊಬ್ಬ ಮನುಷ್ಯನು ಸಂತೋಷಕ್ಕಾಗಿ ಹಂಬಲಿಸುತ್ತಾನೆ. ನಮ್ಮ ಸಮಸ್ಯೆಗಳು ಬಗೆಹರಿದಾಗ, ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಗ, ಆರೋಗ್ಯ ಸುಧಾರಿಸಿದಾಗ ಅಥವಾ ಪರಿಸ್ಥಿತಿಗಳು ಉತ್ತಮಗೊಂಡಾಗ ಸಂತೋಷ ಸಿಗುತ್ತದೆ ಎಂದು ನಾವು ಸಹಜವಾಗಿಯೇ ಭಾವಿಸುತ್ತೇವೆ. ಆದರೆ ಸಮಸ್ಯೆಗಳು ಎಂದಿಗೂ ಸಂಪೂರ್ಣವಾಗಿ ಮಾಯವಾಗುವುದಿಲ್ಲ ಎಂಬುದು ಜೀವನ ನಮಗೆ ಕಲಿಸುತ್ತದೆ. ನಮ್ಮ ಸಂತೋಷವು ಕೇವಲ ಅನುಕೂಲಕರ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿದ್ದರೆ ಅದು ನಿರಂತರವಾಗಿ ಏರಿಳಿತಗೊಳ್ಳುತ್ತಲೇ ಇರುತ್ತದೆ. ನೆಹಮ್ಯ 8:10 ನೆಹಮ್ಯ ಹೇಳುತ್ತಾನೆ, ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯಥೆ ಪಡಬೇಡಿರಿ. ಇದು ಜಗತ್ತು ನೀಡುವಂತಹ ಸಂತೋಷವಲ್ಲ, ಇದು ಸ್ವತಃ ದೇವರಿಂದಲೇ ಬರುವ ಆಳವಾದ ಆಂತರಿಕ ಶಕ್ತಿಯಾಗಿದೆ. ನೋವು, ನಿರಾಸೆ, ಅನಿಶ್ಚಿತತೆ ಮತ್ತು ಉತ್ತರಿಸಲ್ಪಡದ ಪ್ರಾರ್ಥನೆಗಳ ನಡುವೆಯೂ ಉಳಿದುಕೊಳ್ಳಬಲ್ಲ ಸಂತೋಷ ಇದು. ಪ್ರಮುಖ ಪ್ರಶ್ನೆ ಇದು: ನಮ್ಮ ಹೃದಯಗಳು ಸಮಸ್ಯೆಗಳ ಭಾರದಿಂದ ಕೂಡಿದಾಗ ನಾವು ಕರ್ತನ ಆನಂದವು ಹೇಗೆ ಅನುಭವಿಸಬಹುದು? ಈ ಆನಂದವು ಕೇವಲ ಬೈಬಲ್ನ ಒಂದು ಸುಂದರವಾದ ವಚನವೇ, ಅಥವಾ ಪ್ರತಿಯೊಬ್ಬ ವಿಶ್ವಾಸಿಯು ನಿಜವಾಗಿಯೂ ಅನುಭವಿಸಬಹುದಾದ ವಿಷಯವೇ? ಇಂದು ಕರ್ತನ ಆನಂದವು ನಿಜವಾಗಿಯೂ ಏನೆಂಬುದು ಮತ್ತು ಜೀವನದ ಅತ್ಯಂತ ಕಠಿಣ ಸಮಯದಲ್ಲೂ ಅದನ್ನು ನಾವು ಪ್ರತಿದಿನ ಹೇಗೆ ಅನುಭವಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಕರ್ತನ ಆನಂದವು ಏನೆಂದು ಅರ್ಥ ಮಾಡಿಕೊಳ್ಳುವ ಮೊದಲು ಅದು ಏನಲ್ಲ ಎಂಬುದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ವಿಶ್ವಾಸಿಗಳು ಕರ್ತನ ಆನಂದ ಎಂದರೆ ಯಾವಾಗಲೂ ನಗುತ್ತಿರುವುದು, ಯಾವಾಗಲೂ ಉತ್ಸಾಹದಿಂದಿರುವುದು ಅಥವಾ ಎಂದಿಗೂ ನಿರಾಶೆಗೊಳ್ಳದಿರುವುದು ಎಂದು ಭಾವಿಸುತ್ತಾರೆ. ಆದರೆ ದೇವರು ನಮಗೆ ಎಂದಿಗೂ ದುಃಖವಿಲ್ಲದ ಜೀವನವನ್ನು ಭರವಸೆ ನೀಡಲಿಲ್ಲ. ಆದರೆ ದುಃಖದ ನಡುವೆಯೂ ತಮ್ಮ ಸಾನ್ನಿಧ್ಯವಿರುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಾನ್ನಿಧ್ಯ ನಮಗೆ ಬೇಕು. ಈ ಸಾನ್ನಿಧ್ಯ ನಮಗಿದ್ದರೆ ನಮಗೆ ಆನಂದ ಉಂಟಾಗುತ್ತದೆ. ಕ್ರಿಸ್ತನ ಆನಂದವು ಕೇವಲ ಆಹ್ಲಾದಕರವಾದ ಸನ್ನಿವೇಶಗಳನ್ನು ಅವಲಂಬಿಸುವ ಒಂದು ಭಾವನೆಯಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಕರ್ತನ ಆನಂದ ಏನು? ದೇವರು ನಮ್ಮೊಂದಿಗಿದ್ದಾನೆ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಅವರ ಮಕ್ಕಳು ನಾವು, ನಮ್ಮ ತಂದೆ ಅವರು, ದೇವರು ಎಲ್ಲದಲ್ಲೂ ನಮ್ಮ ನಿಯಂತ್ರಣದಲ್ಲಿ ಇದ್ದಾನೆ ಎಂಬ ಆಳವಾದ ಭರವಸೆ, ಅದು ಆಳವಾದ ನಂಬಿಕೆ. ಆ ನಂಬಿಕೆ ನಮಗಿದ್ದಾಗ ಆ ಸಂತೋಷ ನಮಗೆ ಬರುತ್ತದೆ. ಆದರೆ ನಮಗೆ ಆ ನಂಬಿಕೆ ಇರುವುದಿಲ್ಲ. ನಮಗಿದೆಲ್ಲ ಗೊತ್ತಿದೆ, ಆದರೂ ನಮಗೆ ಏನಾದರೂ ಕಷ್ಟ ಬಂದಾಗ ಆ ನಂಬಿಕೆ ಎಲ್ಲ ನಮ್ಮಿಂದ ಹೋಗ್ತದೆ. ಆ ಆನಂದವು ಯಾವಾಗಲೂ ನಮ್ಮ ನೋವನ್ನು ಹೋಗಲಾಡಿಸಲಾಗುವುದಿಲ್ಲ, ಆದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ನೀಡುತ್ತದೆ. ಅದೊಂಥರ ಶಕ್ತಿ ನಮಗೆ ಸಿಗುತ್ತದೆ ಆ ನಂಬಿಕೆ ಬಂದರೆ. ಅದಕ್ಕಾಗಿಯೇ ನೆಹಮ್ಯ ಹೀಗೆ ಹೇಳಿದನು, ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯಥೆ ಪಡಬೇಡ್ರಿ ಅಂತ. ಕರ್ತನ ಸಂತೋಷವೇ ನಮ್ಮ ಬಲವಾಗಿದ್ದರೆ ನಾವು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಬೇಕು. ವಾಸ್ತವವಾಗಿ ಈ ಸಂತೋಷ ಏನು? ಅದು ಹೇಗೆ ನಮಗೆ ಸಿಗುವುದು? ನಿಮಗೆ ವ್ಯಕ್ತವಾಗಿ ಅರ್ಥವಾಗಬೇಕು. ಅದೊಂದು ಭಾವನೆಯೇ ಅಥವಾ ಉತ್ಸಾಹವೇ ಅಥವಾ ಸಕಾರಾತ್ಮಕ ಮನೋಭಾವವೇ? ಹೀಗಾಗಿ ಪ್ರತಿಯೊಂದು ಸಂಕಷ್ಟ, ಪ್ರತಿಯೊಂದು ನಿರಾಸೆ ಮತ್ತು ಉತ್ತರಿಸಲ್ಪಡದ ಪ್ರತಿಯೊಂದು ಪ್ರಾರ್ಥನೆಯು ಅದನ್ನು ಕಸಿದುಕೊಳ್ಳುತ್ತವೆ. ಆದರೆ ಬೈಬಲ್ ಸಂಕಷ್ಟದ ಸಮಯದಲ್ಲೂ ಉಳಿದುಕೊಳ್ಳುವಂತಹ ಸಂತೋಷದ ಕುರಿತು ಹೇಳುತ್ತದೆ. ಕರ್ತನ ಸಂತೋಷವು ದೇವರನ್ನು ಸರಿಯಾಗಿ ತಿಳಿದುಕೊಳ್ಳುವುದರೊಂದಿಗೆ ಪ್ರಾರಂಭಿಸುತ್ತದೆ. ದೇವರು ಯಾರೆಂದು ನಮಗೆ ತಿಳಿದಿದ್ದರೆ, ನಿಜವಾಗಿಯೂ ದೇವರು ಯಾರು ಎಂದು ನಮಗೆ ಗೊತ್ತಾಗಿದ್ದರೆ ನಮಗೆ ಈ ಆನಂದ ಬರುತ್ತದೆ. ಆದರೆ ನಾವೆಲ್ಲರೂ ಹೇಳುತ್ತೇವೆ ನಮಗೆ ವಿಶ್ವಾಸ ಇದೆ, ಪ್ರೀತಿ ಇದೆ ಎಂದೆಲ್ಲ. ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ ಅದೆಲ್ಲ ನಾವು ಮರೆತು ಬಿಡುತ್ತೇವೆ. ದೇವರಿಗೆ ಏನಾದರೂ ಮಾಡಕ್ಕಾಗತ್ತೆ ಎಂದು ಕೂಡ ನಾವು ಅನುಮಾನಿಸುತ್ತೇವೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ನಿಮ್ಮ ಪರಿಸ್ಥಿತಿಗಳು ನಿರಂತರವಾಗಿ ಬದಲಾಗಿರುತ್ತವೆ. ಇಂದು ನಿಮಗೆ ಶಾಂತಿ ಇರಬಹುದು, ಇಲ್ಲಾಂದ್ರೆ ಈಗ ನಿಮಗೆ ಶಾಂತಿ ಇರಬಹುದು, ನಾಳೆ ನಿಮಗೆ ಕೆಟ್ಟ ಶುದ್ಧಿ ಸಿಗಬಹುದು. ಇಂದು ನೋವು ಅನುಭವಿಸಿರಬಹುದು, ಅನಾರೋಗ್ಯದಿಂದ ಬಳಲುತ್ತಿರಬಹುದು. ಇಂದು ಜನರು ನಿಮ್ಮನ್ನು ಮೆಚ್ಚಬಹುದು, ನಾಳೆ ಅವರೇ ನಿಮ್ಮನ್ನು ತಿರಸ್ಕರಿಸಬಹುದು. ಇದೆಲ್ಲ ನೀವು ಹೇಗೆ ತಕ್ಕೊಳ್ಳುವುದು? ದುಃಖ ಬರುವುದಿಲ್ವಾ? ಹಲ್ಲೆಲೂಯಾ. ನಮ್ಮ ಸಂತೋಷವು ಬದಲಾಗುವ ಇಂತಹ ವಿಷಯಗಳ ಮೇಲೆ ಅವಲಂಬಿತವಾಗಿದ್ದರೆ
ಅದು ಪ್ರತಿದಿನ ಏರಿಳಿತಗೊಳ್ಳುತ್ತದೆ. ಆದರೆ ದೇವರು ಎಂದಿಗೂ ಬದಲಾಗುವುದಿಲ್ಲ. ಮನುಷ್ಯರು ನಮಗೆ ಕೆಟ್ಟದು ಮಾಡುತ್ತಾರೆ, ಅಲ್ಲಾಂದರೆ ಪರಿಸ್ಥಿತಿಗಳು ಕೆಟ್ಟದಾಗುತ್ತದೆ. ಆದರೆ ಇದನ್ನೆಲ್ಲ ಕಾರಣ ದೇವರಲ್ಲ. ಇದನ್ನೆಲ್ಲ ನಡುವೆ ದೇವರು ನಮಗೆ ಒಳ್ಳೆಯದು ಮಾಡುವುದಕ್ಕಿದ್ದಾರೆ ಎಂದು ನಾವು ನಂಬಿದರೆ ನಮಗೆ ಸಂತೋಷ ಬರುತ್ತದೆ. ಇಲ್ಲದಿದ್ರೆ ನಮಗೆ ಆ ಸಂತೋಷ ಬರುವುದಿಲ್ಲ. ನಾವು ಯಾವಾಗಲೂ ನಮಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಪ್ರಶ್ನೆಗಳು ಕೇಳ್ತೇವೆ. ಯಾಕೆ ನನಗೆ ಹಿಂಗಾಗಿರುವುದು, ಹಿಂಗಾಗಬಾರದಾಯಿತು, ನಾನೆಷ್ಟು ದಿನದಿಂದ ಈ ಕಷ್ಟದಲ್ಲಿ ಹೋಗ್ತಾ ಇರುತ್ತೇನೆ, ಹಿಂಗೆಲ್ಲ ನಾವು ಪ್ರಶ್ನಿಸುತ್ತೇವೆ. ಆದರೆ ದೇವರೆಲ್ಲ ಅದಕ್ಕೆಲ್ಲ ಕಾರಣ. ನಾವೇನು ತಿಳ್ಕೊಳ್ಳುತ್ತೇವೆ, ದೇವರು ನಮ್ಮನ್ನು ಪ್ರೀತಿಸಿದರು, ಅವರು ನಮ್ಮ ತಂದೆಯಾಗಿದ್ದರು, ನಾವು ಅವರ ಮಕ್ಕಳಾಗಿದ್ದರು, ಮತ್ತು ಇಷ್ಟೊಂದು ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದರೆ ಅದೆಲ್ಲ ದೇವರು ತಡೆಯಬಹುದಾಯಿತು. ಯಾಕೆ ದೇವರದು ಮಾಡಲಿಲ್ಲ ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಗಾಡ್ ಇಸ್ ಎ ಗಾಡ್ ಆಫ್ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಪ್ರಕಾರ ಮಾತ್ರನೇ ದೇವರಿಗೆ ಏನಾದರೂ ಮಾಡೋಕ್ಕಾಗುತ್ತದೆ. ಆ ಪ್ರಿನ್ಸಿಪಲ್ ಪ್ರಕಾರ, ದೇವರ ಪ್ರಿನ್ಸಿಪಲ್ ಪ್ರಕಾರ ನಾವು ವರ್ತಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ. ಮಳೆ ಬಂದಾಗ, ಮಳೆಯಲ್ಲಿ ಛತ್ರಿ ಏನು ಇಲ್ಲದೆ ನಾವು ಹೋಗಿದರೆ ನಮಗೆ ರೋಗ ಬರಬಹುದು ಅಲ್ಲವೇ? ಕೆಮ್ಮು ಮತ್ತೆ ನೆಗಡಿ ಬರಬಹುದು. ಯಾಕೆಂದ್ರೆ ನಾವೇ ಮಳೆಯಲ್ಲಿ ಹೋಗಿರುವುದು. ನಾವು ಛತ್ರಿ ತಕೊಂಡು ಹೋಗ್ಬಹುದಾಯ್ತು, ಅಲ್ಲಾಂದ್ರೆ ನಾವು ಮನೆಯಲ್ಲೇ ಇರಬಹುದಾಯ್ತು. ನಾವು ಅದು ಮಾಡಲಿಲ್ಲ. ಮತ್ತೆ ನನ್ನ ಜೊತೆ ದೇವರಿದ್ದಾರೆ, ದೇವರು ಕಾಪಾಡುತ್ತಾರೆ ಎಂದು ಹೇಳಿದರೆ ಅಲ್ಲವೇ? ಅದೆಲ್ಲ ಆ ನ್ಯಾಚುರಲ್ ಲೋಸ್ ಇದೇ ಇರುತ್ತದೆ. ಮತ್ತೆ ದೇವರ ಲೋಸು ನಾವು ಒಬೆ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ. ಆತನ ಸ್ವಭಾವ ಎಂದಿಗೂ ಬದಲಾಗುವುದಿಲ್ಲ, ಆತನ ವಾಗ್ದಾನಗಳು ಎಂದಿಗೂ ಬದಲಾಗುವುದಿಲ್ಲ, ಆತನ ಪ್ರೀತಿಯು ಎಂದಿಗೂ ಬದಲಾಗುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ನಮ್ಮ ಸಂತೋಷವು ಆತನಲ್ಲಿ ನೆಲೆಗೊಂಡಾಗ ಜೀವನವು ಅಸ್ಥಿರವಾಗಿದ್ದರೂ ಅದು ಸ್ಥಿರವಾಗಿರುತ್ತದೆ. ಅನೇಕ ವರ್ಷಗಳಿಂದ ತನ್ನ ಮಗನಿಗಾಗಿ ಪ್ರಾರ್ಥಿಸುತ್ತಿರುವ ತಾಯಿಯೊಬ್ಬಳ ಬಗ್ಗೆ ಯೋಚಿಸಿ. ಪ್ರತಿದಿನವೂ ಆ ತಾಯಿ ಮಗನಿಗೆ ಪ್ರಾರ್ಥಿಸುತ್ತಾ ಇರುತ್ತಾಳೆ, ಆದರೆ ಯಾವುದೇ ಬದಲಾವಣೆ ಕಾಣುವುದಿಲ್ಲ. ಆ ತಾಯಿ ದೇವರ ಮುಂದೆ ಕಣ್ಣೀರು ಸುರಿಸುತ್ತಾಳೆ ಮತ್ತು ಉತ್ತರ ಏಕೆ ವಿಳಂಬವಾಗಿರುತ್ತದೆ ಎಂದು ಯೋಚಿಸುತ್ತಾಳೆ. ಆದರೂ ಅವಳು ಪ್ರಾರ್ಥಿಸುವುದನ್ನು ಮುಂದುವರಿಸುತ್ತಾಳೆ. ಮಗನ ನೋಡಿದರೆ ಮಗನಿಗೆ ಏನು ಬದಲಾವಣೆ ಇಲ್ಲ, ಆದರೂ ಮಗನನ್ನು ಅವಳು ಪ್ರೀತಿಸುತ್ತಾನೆ ಮತ್ತು ತನಗೆ ಕಾಣಿಸದಿದ್ದರೂ ದೇವರು ಕಾರ್ಯನಿರಂತರ ಆಗಿದ್ದಾನೆ ಎಂದು ನಂಬುವುದನ್ನು ಅವರು ಮುಂದುವರಿಸುತ್ತಾಳೆ. ಮುಂದುವರಿಯಲು ಅವಳಿಗೆ ಶಕ್ತಿಯನ್ನು ನೀಡುತ್ತಿರುವುದು ಏನು? ಅದು ಸಕಾರಾತ್ಮಕ ಚಿಂತನೆಯಲ್ಲ, ಬದಲಾಗಿ ದೇವರು ನಂಬಿಗಸ್ತನಾಗಿದ್ದಾನೆ ಎಂಬ ವಿಶ್ವಾಸವೇ. ದೇವರ ಮೇಲೆ ಅವಳಿಗಿರುವ ಆ ನಂಬಿಕೆಯಿಂದ ಆ ಪ್ರಾರ್ಥಿಸುವುದು ಅವಳು ನಿಲ್ಲಿಸುವುದಿಲ್ಲ. ಅವಳ ಟೈಮಲ್ಲಿ ಅವಳ ಉತ್ತರ ಸಿಕ್ಕಿಲಿಲ್ಲದಿದ್ದರೂ ಅವಳು ನಿಲ್ಲಿಸುವುದಿಲ್ಲ. ಅವಳಿಗೆ ಗೊತ್ತು, ನಾನು ನನ್ನ ಮಗನನ್ನು ಪ್ರೀತಿಸಬೇಕು, ಅವನು ನನಗೆ ಕೆಟ್ಟದು ಮಾಡುತ್ತಾ ಇರಬಹುದು ಈಗ, ಆದರೂ ದೇವರಿಗೆ ಹೇಳಿರುವುದು ಪ್ರೀತಿಸುವುದಕ್ಕೆ. ನಾನು ಪ್ರೀತಿಸಿ ನಾನು ಪ್ರಾರ್ಥಿಸುತ್ತಾ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಅವಳಿಗೆ ಸಂತೋಷ ಉಂಟಾಗುತ್ತದೆ. ಆ ವಿಶ್ವಾಸ ಕರ್ತನ ಆನಂದವಾಗಿದೆ. ಆವಾಗ ನಮಗೆ ಸಂತೋಷ ಉಂಟಾಗುತ್ತದೆ, ನಮ್ಮ ಹೃದಯದಲ್ಲಿ ಸಂತೋಷ ಉಂಟಾಗುತ್ತದೆ. ಅಲ್ಲ ಅಂದರೆ ನಾವು ನಮ್ಮ ಉತ್ತರ ಬರ್ತಾ ಇಲ್ಲ ಅಂತ ನೋಡಿ 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 ನಾವು ನೋಡುತ್ತಾ ಇದ್ದರೆ ನಮಗೆ ದುಃಖ ಮಾತ್ರ ಉಂಟಾಗುತ್ತದೆ. ಜೀವನವು ಕಷ್ಟಕರವಾದಾಗಲೂ ನಾವು ದೇವರೊಂದಿಗೆ ಎಷ್ಟು ನಿಷ್ಠೆಯಿಂದ ನಡೆಯುವುದನ್ನು ಮುಂದುವರಿಸುತ್ತೇವೆ ಎಂಬುದರ ಮೂಲಕವೇ ಕರ್ತನ ಆನಂದವು ಅಳೆಯಲಾಗುತ್ತದೆ. ನಮ್ಮಲ್ಲಿ ಎಷ್ಟು ಕರ್ತನ ಆನಂದವಿದೆ, ಕರ್ತನ ಆನಂದವೇ ನಮ್ಮ ಬೆಲ. ನಮಗೆ ಎಲ್ಲದೂ ಸಿಕ್ಕಿದಾಗ ಆನಂದವಾಗಿರುವುದು ಅಲ್ಲ ಕರ್ತನ ಆನಂದ. ಎಲ್ಲ ನಮ್ಗೆ ಸಿಗ್ತದೆ, ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ, ಅಲ್ಲಾಂದ್ರೆ ನಮ್ಗೆ ಬೇಕಾದಿರುವುದೆಲ್ಲ ಸಿಕ್ಕಿದೆ, ಆವಾಗ ದೇವರೇ ಸ್ತೋತ್ರ ಎಂದು ಹೇಳಿ ಆನಂದ ಪಡುವುದಲ್ಲ ಈ ಆನಂದ. ಆವಾಗ ಎಲ್ಲರಿಗೂ ಸಂತೋಷ ಉಂಟಾಗುತ್ತದೆ ಅಲ್ಲವೇ? ಅದು ಕರ್ತನ ಆನಂದ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಈ ಲೋಕದಲ್ಲಿ ಇರುವವರಿಗೂ ಎಲ್ಲ ಒಳ್ಳೆಯದಾಗಿ ಹೋಗಿದರೆ, ಅವರ ರೀತಿಯಲ್ಲಿ ಹೋಗಿದ್ರೆ ಅವರಿಗೂ ಸಂತೋಷ ಉಂಟಾಗುತ್ತದೆ. ಮತ್ತೆ ಕರ್ತನ ಆನಂದ ಅವರ ಮಕ್ಕಳಿಗೆ ಮಾತ್ರ ಸಿಕ್ಕುವ ಆನಂದ, ಅದು ನೀವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲವೇ? ಕರ್ತನ ಆನಂದ ಯಾರಿಗೂ ಸಿಗುತ್ತದೆ? ಕರ್ತನ ಮಕ್ಕಳಿಗೆ ಮಾತ್ರ. ಅದು ಕರ್ತನು ಯಾರೆಂದು ಗೊತ್ತಾಗಿದ್ದರೆ ಮಾತ್ರ ಮಕ್ಕಳಿಗೆ ಸಿಕ್ಕುವ ಆನಂದ. ಆ ಭರವಸೆ, ಆ ಕಾನ್ಫಿಡೆನ್ಸು ದೇವರಲ್ಲಿ ನಮಗಿದ್ದರೆ ಆ ಆನಂದ
ನಮಗುಂಟಾಗುತ್ತದೆ. ಆವಾಗ ನಾವು ಕಷ್ಟಪಡುವಾಗಲೂ ನಮಗೆ ಶಕ್ತಿ ಇರುತ್ತದೆ. ಸೆಫನಿಯ 3:17 ಬರೆದಿದೆ, ನಿನ್ನ ದೇವರಾದ ಕರ್ತನು ನಿನ್ನ ಮಧ್ಯದಲ್ಲಿ ಪರಾಕ್ರಮಿಯಾಗಿದ್ದಾನೆ. ಆತನು ರಕ್ಷಿಸುವಂತನು, ಆನಂದದಿಂದ ನಿನ್ನಲ್ಲಿ ಸಂತೋಷಿಸುವವನು, ತನ್ನ ಪ್ರೀತಿಯಲ್ಲಿ ಮೌನವಾಗಿರುವವನು, ಆನಂದ ಸ್ವರದಿಂದ ನಿನ್ನ ಮೇಲೆ ಉಲ್ಲಾಸಿಸುವನು. ನೋಡಿ, ನಾವು ಪ್ರೀತಿಸುವ ಮಕ್ಕಳನ್ನು ನೋಡಿದರೆ ನಮಗೆ ಖುಷಿ ಉಂಟಾಗುತ್ತದೆ ಅಲ್ಲವೇ? ಅವರು ನಮ್ಮನ್ನು ಪ್ರೀತಿಸುತ್ತಾರೆ, ನಾವು ಅವರನ್ನು ಪ್ರೀತಿಸುತ್ತೇವೆ. ಅದೇ ಮಕ್ಕಳು ತಂದೆ ತಾಯಿ ರಿಲೇಶನ್ಶಿಪ್. ಅದೇ ತರ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಅದಕ್ಕೆ ಏನು ಅನುಮಾನನೇ ಇಲ್ಲ. ಆದರೆ ನಾವು ಅದೇ ತರ ಪ್ರೀತಿಸುತ್ತೇವಾ? ಅದೇ ಪ್ರಶ್ನೆ ಅಲ್ಲವೇ? ದೇವರ ಪ್ರೀತಿ ಎವರ್ಲಾಸ್ಟಿಂಗ್ ಪ್ರೀತಿ, ಯಾವಾಗಲೂ ದೇವರು ಪ್ರೀತಿಸುತ್ತಾರೆ. ಆದರೆ ನಾವು ದೇವರನ್ನು ಪ್ರೀತಿಸೋದು ಕಂಡೀಷನ್ ಮೇಲೆ. ಕೊಟ್ಟರೆ ನಾವು ಪ್ರೀತಿಸುತ್ತೇವೆ, ನಾವು ಬೇಕಾದದೆಲ್ಲ ಕೊಟ್ಟರೆ ದೇವರ ಮೇಲೆ ಪ್ರೀತಿ ಇರುತ್ತದೆ, ಇಲ್ಲದಿದ್ದರೆ ನಾವು ಕೋಪಗೊಳ್ಳುತ್ತೇವೆ ಅಲ್ಲವೇ? ಅದು ಪ್ರೀತಿನ? ಹಾಗೆ ನಾವು ಪ್ರೀತಿಸಿದರೆ ನಮಗೆಂದಿಗೂ ಸಂತೋಷ ಇರುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮೊಂದಿಗಿದ್ದಾನೆ ಮತ್ತು ಅವನ ಪ್ರೀತಿ ಬದಲಾಗುವುದಿಲ್ಲ. ನಮಗೆ ಕಾಣಿಸದಿದ್ದರೂ ಅವನು ಕೆಲಸ ಮಾಡುತ್ತಿದ್ದಾನೆ. ನಾವು ಅನಾಥರಂತೆ ಅಥವಾ ಅಸಹಾಯಕರಂತೆ ಬೆಳೆಯುವುದಿಲ್ಲ. ದೇವರು ನಮಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ವಿಶ್ವಾಸದ ವಚನಗಳು ನಾವು ಯೋಚಿಸಬೇಕು, ನಾವು ಮಾತನಾಡಬೇಕು, ಆದ್ರೇನೆ ನಮಗೆ ವಿಶ್ವಾಸ ಬರುವುದು. ಅಂದರೆ ದೇವರು ಯಾವಾಗಲೂ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಫಿಲಿಪ್ಪಿಯದವರಿಗೆ 2:13 ಬರೆದಿದೆ, ನಮಗೆ ಬೇಡ ಅಂತರೂ ದೇವರು ನಮ್ಮಲ್ಲಿ ವರ್ತಿಸುತ್ತಾ ಇದ್ದಾರೆ. ಏನು ದೇವರು ವರ್ತಿಸುತ್ತಾ ಇರೋದು? ನಮ್ಮ ಪರಿವರ್ತನೆಗೋಸ್ಕರ. ನಮ್ಮಲ್ಲಿ ಪರಿವರ್ತನೆ ಉಂಟಾಗಬೇಕು. ನಾವು ಹೇಗೆ ಹುಟ್ಟಿದೇವೆಯೋ ಅದೇ ತರ ನಾವು ಜೀವನ ಮಾಡಬಾರದು ಅಲ್ಲವೇ? ಅದಕ್ಕೆ ದೇವರು ಬೈಬಲ್ ನಮಗೆ ಕೊಟ್ಟಿರುವುದು. ನಮ್ಮಲ್ಲಿ ಪರಿವರ್ತನೆ ಉಂಟಾದರೆ ಮಾತ್ರ ನಮಗೆ ಖುಷಿ ಉಂಟಾಗುವುದು. ಅದಕ್ಕೋಸ್ಕರ ದೇವರು ವರ್ತಿಸುತ್ತಾ ಇರ್ತಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಒಂದು ಪರಿಸ್ಥಿತಿಯಲ್ಲಿ, ಅಲ್ಲಾಂದ್ರೆ ಒಂದು ಸನ್ನಿವೇಶದಲ್ಲಿ, ನಮ್ಮ ಕಷ್ಟದಲ್ಲಿ ನಾವು ಹೋಗುವಾಗ ಆ ಕಷ್ಟದಲ್ಲಿ ನಾವು ಸಂತೋಷ ಪಡುವುದಕ್ಕೆ ದೇವರು ವರ್ತಿಸುತ್ತಾ ಇದ್ದಾರೆ ನಮ್ಮಲ್ಲಿ. ಆ ಕಷ್ಟದಲ್ಲಿ ಅಲ್ಲಾಂದ್ರೆ ನಾವು ಹೇಗೆ ವರ್ತಿಸಬೇಕು ಅಂತ ದೇವರು ವರ್ತಿಸುತ್ತಾ ಇದ್ದಾರೆ. ನಮಗೇನಾದರೂ ಕೆಟ್ಟದಾಗಿದರೆ ತಕ್ಷಣ ಕೋಪ ಬರುವುದು, ದುಃಖ ಬರುವುದು ಎಲ್ಲ ನಮಗೆ ಸ್ವಾಭಾವಿಕವಾಗಿ ಅದು ಬಂದೇ ಬರ್ತದೆ. ಏಕೆಂದ್ರೆ ನಾವು ಹಾಗೆ ಹುಟ್ಟಿರುವುದು. ಅದು ಯಾರು ಹೇಳಿಕೊಡ್ಬೇಕಾಗಿಲ್ಲ ಅಲ್ಲವೇ? ಆದರೆ ನಮಗೊಂದು ಪ್ರಾಬ್ಲಮ್ ಬಂದ್ರೆ ಅದನ್ನ ಆಪೋಸಿಟ್ ಆಗಿ ನಾವು ವರ್ತಿಸಬೇಕು ಅಂತ ದೇವರ ವಚನ ನಮಗೆ ಹೇಳಿಕೊಟ್ಟಿದೆ. ಅದೇ ಅವರ ಪ್ರಿನ್ಸಿಪಲ್. ಆನಂದದ ಪರಮ ಶತ್ರು ದುಃಖವಲ್ಲ, ಅದು ದೇವರೊಂದಿಗಿನ ಸಂಬಂಧ ಕಡಿದುಕೊಳ್ಳುವುದೇ ಆಗಿದೆ. ನಾವು ತಿಳ್ಕೊಳ್ಳುತ್ತೇವೆ ನಮಗೆ ಯಾಕೆ ಆನಂದವಿಲ್ಲ, ಯಾಕೆಂದ್ರೆ ನಮಗೆ ದುಃಖ, ನಮ್ದೇನು ಒಳ್ಳೇದಾಗ್ತಾ ಇಲ್ಲ, ಅದಕ್ಕೆ ನಮಗೆ ಆನಂದವಿಲ್ಲ ಅಂತ. ಆದರೆ ನಿಜವಾದ ರೀಸನ್ ದೇವರೊಂದಿಗಿನ ಸಂಬಂಧ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನಾವು ದೇವರೊಂದಿಗಿನ ಸಂಬಂಧದಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ನಮಗೆ ಯಾವಾಗಲೂ ಸಂತೋಷ ಉಂಟಾಗುತ್ತದೆ. ಯೋಹಾನ 15:11 ಯೇಸು ಹೀಗೆ ಹೇಳುತ್ತಾರೆ, ನನ್ನಲ್ಲಿ ನೆಲೆಗೊಂಡಿರಿ, ಆಗ ನನ್ನ ಸಂತೋಷವನ್ನು ನಿನ್ನಲ್ಲಿ ಉಳಿದಿರುವುದು. ಗಮನಿಸಿ, ನಾನು ನಿಮಗೆ ಸಂತೋಷವನ್ನು ನೀಡುತ್ತೇನೆ ಎಂದು ಹೇಳುವುದಿಲ್ಲ, ಬದಲಾಗಿ ನನ್ನ ಸಂತೋಷ ನೀಡುತ್ತೇನೆ ಎಂದು ಹೇಳುತ್ತಾರೆ. ದೇವರ ಸಂತೋಷ ದೇವರು ನಮಗೆ ಕೊಡುವುದು. ಆ ಸಂತೋಷ ನಾವು ಆನಂದಿಸಬೇಕು. ಪ್ರತಿಯೊಂದು ಪರೀಕ್ಷೆಯಲ್ಲಿಯೂ 2 ಆಯಾಮಗಳಿವೆ. ಒಂದು ಸೇಟಾನನ್ನು ಸಾಧಿಸಲು ಬಯಸುವಂಥದ್ದು, ಇನ್ನೊಂದು ದೇವರು ಸಾಧಿಸಲು ಬಯಸುವಂಥದ್ದು. ಏನಾದರೂ ಒಂದು ಪ್ರಾಬ್ಲಮ್ ಬಂದಾಗ 2 ರೀತಿಯಲ್ಲಿ ನಮಗೆ ವರ್ತಿಸಬಹುದು ಅಲ್ಲವೇ? ಈ ಲೋಕದಲ್ಲಿ ಜನರು ಹೇಗೆ ವರ್ತಿಸುತ್ತಾರೆ ಅದೇ ತರ ಅಲ್ಲ. ಬೈಬಲ್ ಓದಿ ಅದನ್ನ ಜ್ಞಾನದಿಂದ ವರ್ತಿಸಬೇಕು. ಏನೇ ಪ್ರಾಬ್ಲಮ್ ಬಂದರೂ 2 ರೀತಿಯಲ್ಲಿ ನಮಗೆ ವರ್ತಿಸಬಹುದು. ದೇವರ ಜ್ಞಾನವಿದ್ರೂ ನಾವು ಕೆಲವೊಮ್ಮೆ ಅದನ್ನ ಪ್ರಕಾರ ವರ್ತಿಸುವುದಿಲ್ಲ ಅಲ್ಲವೇ? ನಮಗೆ ಹೇಗೆ ಬೇಕೋ ಹಾಗೆಯೇ ನಾವು ವರ್ತಿಸುತ್ತೇವೆ. ನಾವು ಆ ವಚನ ಎಲ್ಲ ಮರ್ತು ಹೋಗ್ತೇವೆ. ಆದ್ರೆ ಆ ವಚನ ಎಲ್ಲ ನಮಗೆ ಗೊತ್ತಿದೆ. ಆ ವಚನ ಆ ಸಂದರ್ಭದಲ್ಲಿ ನಾವು ವರ್ತಿಸಬೇಕು ಅಲ್ಲವೇ? ಆದ್ರೆ ನಾವು ವರ್ತಿಸುವುದಿಲ್ಲ. ನಾವು ಹಳೆ ತರ ನಾವು ಜೀವನ ಮಾಡುತ್ತೇವೆ. ಅದು ಪಿಶಾಚಿಗೆ ತುಂಬಾ ಸಂತೋಷವಾಗುತ್ತದೆ. ಏಕೆಂದ್ರೆ ನಮಗೆ ಮತ್ತು ಕೆಟ್ಟದೇ ಆಗುವುದು. ದೇವರಲ್ಲಿ ಬಂದು ಒಳ್ಳೆಯದಾಗಬೇಕಂದ್ರೆ ದೇವರ ವಾಕ್ಯದ ಪ್ರಕಾರ ನಾವು ವರ್ತಿಸಬೇಕು.
ಅದು ನಾವು ವರ್ತಿಸುತ್ತಾ ಇಲ್ಲದಿದ್ದರೆ ಪಿಶಾಚಿಗೆ ತುಂಬಾ ಸಂತೋಷವಾಗುತ್ತದೆ. ಆದರೆ ದೇವರು ಅದೇ ಪರಿಸ್ಥಿತಿಯನ್ನು ತನ್ನನ್ನು ಹೆಚ್ಚು ಬಹಿರಂಗಪಡಿಸಿಕೊಳ್ಳಲು ಮತ್ತು ನಮ್ಮನ್ನು ತನ್ನ ಮಗನ ಹೋಳಿಗೆಗೆ ಪರಿವರ್ತಿಸಲು ಒಂದು ಅವಕಾಶವನ್ನಾಗಿ ಕಾಣುತ್ತದೆ. ಎರಡು ರೀತಿಯಲ್ಲಿ ನಿಮಗೆ ಒಂದು ಸನ್ನಿವೇಶದಲ್ಲಿ ವರ್ತಿಸಬಹುದು, ಪ್ರತಿಕ್ರಿಯಿಸಬಹುದು. ನಿಮ್ಗೆ ಅರ್ಥವಾಯ್ತಲ್ಲ? ಹಳೆ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸಿದರೆ ನಮ್ಮ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತದೆ, ನಮಗೆ ಸಂತೋಷವಿರುವುದಿಲ್ಲ. ಆದರೆ ಅದೇ ಪ್ರಾಬ್ಲಮ್ ದೇವರ ರೀತಿಯಲ್ಲಿ ನಾವು ವರ್ತಿಸಿದರೆ ನಮಗೆ ಸಂತೋಷ ಉಂಟಾಗುತ್ತದೆ. ದೇವರ ಕೈಗಳು ನಾವು ಅಲ್ಲಿ ನೋಡುತ್ತೇವೆ. ಇದೇ ದೇವರಿಗೆ ಬೇಕಾಗಿರುವುದು. ಹಲ್ಲೆಲೂಯ. ಆದಿಕಾಂಡ 50:20 ನಾವು ಓದುತ್ತೇವೆ, ಯೋಸೇಫಿನ ಸಹೋದರರು ಅವನಿಗೆ ನಿಜವಾಗಿಯೂ ಅನ್ಯಾಯವೆಸಗಿದಾಗ ಯೋಸೇಫನು ಹೇಳಿದನು, ನೀವು ನನಗೆ ವಿರೋಧವಾಗಿ ಕೇಡನ್ನು ಕಲ್ಪಿಸಿದ್ದೀರಿ, ಆದರೆ ದೇವರು ಒಳ್ಳೆಯದಕ್ಕಾಗಿಯೇ ಕಲ್ಪಿಸಿದ್ದರು. ನಮಗೆ ಕೆಟ್ಟದು ಸಂಭವಿಸುತ್ತದೆ, ಅಲ್ಲಾಂದ್ರೆ ಕೆಟ್ಟದು ಕೆಲವರು ನಮಗೆ ಮಾಡುತ್ತಾರೆ. ನೀವು ಹೇಳಬಾರದು ಯಾಕೆ ದೇವರು ಅದು ತಡೆ ಮಾಡಲಿಲ್ಲ ಅಂತ. ನಾನಿಷ್ಟು ತನಕ ಹೇಳಿರೋದ್ರಿಂದ ನಿಮ್ಗೆ ಅರ್ಥವಾಗಿರಬಹುದು. ಯಾಕೆ ದೇವರು ತಡೆ ಮಾಡಲಿಲ್ಲ, ಯಾಕೆ ಕೆಟ್ಟವರು ನನಗೆ ಕೆಟ್ಟದು ಮಾಡಿದ್ರು, ನಾವು ಪ್ರಶ್ನಿಸಬಾರದು. ಏಕೆಂದ್ರೆ ನಮಗದು ಕೆಟ್ಟದ ಆಗಿದ್ದರೂ ಆ ಕೆಟ್ಟದಿಂದ ದೇವರು ನಮಗೆ ಒಳ್ಳೆಯದು ಮಾಡುತ್ತಾರೆ. ಇದು ನೀವು ಮರೆಯಬಾರದು. ಹೌದು, ನಮಗೆ ಕೆಟ್ಟದಾಗಿದೆ, ನಮಗೇನು ಮಾಡಕ್ಕಾಗತ್ತೆ, ಅದಿಂದ ನಮಗೆ ದೇವರು ಒಳ್ಳೆಯದು ಮಾಡುತ್ತಾರೆ. ದೇವರ ರೀತಿಯಲ್ಲಿ ನಾವು ವರ್ತಿಸಿದರೆ ಇದೇ ದೇವರ ಪ್ರಿನ್ಸಿಪಲ್. ಅದೇ ಯೋಸೇಫನಿಗೆ ಆಗಿರುವುದು. ಒಂದು ನೋವಿನ ಪರಿಸ್ಥಿತಿಯು ದೇವರ ಕಾರ್ಯವಾಗಿಲ್ಲದಿರಬಹುದು, ಆದರೆ ದೇವರು ಅದರ ಮೂಲಕ ಕಾರ್ಯನಿರ್ವಹಿಸಬಲ್ಲರು. ನೋವು, ಕಹಿಭಾವನೆ, ಸೇಡು, ಅವಿಶ್ವಾಸ ಅಥವಾ ಹತಾಶೆಯನ್ನು ಉಂಟು ಮಾಡಲು ಬರುವ ಬದಲು ದೇವರೊಂದಿಗೆ ಸಹಕರಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಹಿಂಗೆಲ್ಲ ನಾವು ವರ್ತಿಸುತ್ತಾ ಹೋಗಿದರೆ ದೇವರ ಒಳ್ಳೆಯವರೆಂದು ದೇವರ ಆನಂದವು ನಮಗೆ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ಆದರೆ ಬೈಬಲ್ ಓದುವ ಸಮಯದಲ್ಲಿ ನಾವು ಬೈಬಲ್ ಓದುತ್ತೇವೆ, ಪ್ರಾರ್ಥಿಸುವ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆದರೆ ವರ್ತಿಸುವ ಸಮಯದಲ್ಲಿ ನಾವು ವರ್ತಿಸಲಿಲ್ಲದಿದ್ದರೆ ದೇವರ ಕೈ ನಮಗೆ ಕಾಣುವುದಿಲ್ಲ. ಆವಾಗ ಮತ್ತು ನಮಗೆ ಆನಂದವೇ ಇಲ್ಲ. ಆನಂದ ಆನಂದವೇ ಎಂದು ನಾವು ಹಾಡಬಹುದು, ಆದರೆ ಆನಂದವಿದೆಯಾ? ಆ ಆನಂದ ನಮಗೆ ಯಾವಾಗಲೂ ಉಂಟಾಗಿರಬೇಕು. ಯಾರು ನಮ್ಮ ತಂದೆ? ಈ ಲೋಕದಲ್ಲಿ ಇರುವ ನಮ್ಮ ತಂದೆ ತರ ಅಲ್ಲ ಅವರು, ಅಲ್ಲವೇ? ಆ ದೃಢವಾದ ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ಈಗ ಎಚ್ಚರಿಕೆಯಿಂದ ಯೋಚಿಸಿ, ಕೇವಲ ಮನುಷ್ಯನ ಕ್ರಿಯೆಗಳ ಬದಲಾಗಿ ದೇವರ ಉದ್ದೇಶವನ್ನು ನೀವು ಕಾಣಲು ಪ್ರಾರಂಭಿಸಿದಾಗ ಆನಂದವು ಉಂಟಾಗುತ್ತದೆ. ಮನುಷ್ಯರು ನಮಗೆ ಕೆಟ್ಟದು ಮಾಡಿದ್ದಾರೆ, ಆದರೆ ಅದರಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ಅದು ನಾವು ದೇವರ ಜೊತೆಗೆ ನಿಂತರೆ ಆ ಉದ್ದೇಶ ನಾವು ಕಾಣುತ್ತೇವೆ. ಆವಾಗ ನಮಗೆ ಆನಂದ ಉಂಟಾಗುವುದಿಲ್ಲ. ಇದೆಲ್ಲ ನಮಗೆ ಟೆಸ್ಟಿಮನಿಗಳಾಗಿರಬೇಕು. ನಾವು ವರ್ತಿಸಿದರೆ ಮಾತ್ರ ಆ ಟೆಸ್ಟಿಮನೀಸ್ ನಮಗೆ ಸಿಗುತ್ತದೆ. ಹಲ್ಲೆಲೂಯ. ಆದರೆ ನಾವು ಕಹಿಭಾವನೆ, ಸೇಡು, ಅವಿಶ್ವಾಸ ಅಥವಾ ಹತಾಶೆಯನ್ನು ನಮ್ಮ ಹೃದಯದಲ್ಲಿ ಬೆಳೀತಾ ಇದ್ದರೆ ನಾವೇನು ಒಳ್ಳೆಯದನ್ನು ನೋಡುವುದಿಲ್ಲ. ಇನ್ನೂ ನಮ್ಮ ಪರಿಸ್ಥಿತಿ ಕೆಟ್ಟದಾಗುತ್ತದೆ, ಸಂತೋಷನೂ ಇರುವುದಿಲ್ಲ. ಹಲ್ಲೆಲೂಯ. ಜನರು ನಮಗೆ ಏನು ಮಾಡಿದ್ದಾರೆ ಎಂಬುದನ್ನು ಮಾತ್ರ ನಾವು ನೋಡಿದರೆ ನಮ್ಮಲ್ಲಿ ಕಹಿಭಾವನೆ ಉಂಟಾಗುತ್ತದೆ. ಆದರೆ ಅವರು ಮಾಡಿರುವುದರ ಮೂಲಕ ದೇವರು ನಮ್ಮಲ್ಲಿ ಏನನ್ನು ರೂಪಿಸುತ್ತಾನೆ ಎಂಬುದನ್ನು ನಾವು ನೋಡಲಾರಂಭಿಸಿದರೆ ದೂರುವುದಕ್ಕೆ ಬದಲಾಗಿ ನಾವು ದೇವರನ್ನು ಆರಾಧಿಸುತ್ತೇವೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ನಾವು ನೋಡುವುದಲ್ಲ, ಅವರು ಯಾಕೆ ನನಗೆ ಹಂಗ ಮಾಡಿದ್ದಾರೆ, ಹಂಗ ಮಾಡಬಾರದಾಯ್ತು, ಅಲ್ಲಾಂದ್ರೆ ಇದು ಯಾಕೆ ನನಗೆ ಹಿಂಗ ಬಂದಿದೆ, ಹಿಂಗ ಆಗಬಾರದಾಯ್ತು. ಅದಕ್ಕೆ ನಾನು ಯಾವಾಗಲೂ ಹೇಳುವುದು, ಏನೇ ಬಂದರೂ ನಾವು ಅದೇ ತರ ನಾವು ಸ್ವೀಕರಿಸಬೇಕು. ಅದನ್ನ ನಡುವೆ ನಾವು ದೇವರು ಹೇಳುವ ಪ್ರಕಾರ ನಾವು ವರ್ತಿಸಬೇಕು. ಆವಾಗ ನಾವು ಖಂಡಿತ ದೇವರ ಕೈಗಳು ನಾವು ನೋಡುತ್ತೇವೆ. ಇದಕ್ಕೋಸ್ಕರ ದೇವರು ನಮ್ಮಲ್ಲಿ ವರ್ತಿಸುತ್ತಾ ಇರುತ್ತಾರೆ. ಹಲ್ಲೆಲೂಯ. ನಮ್ಮ ಸಮಸ್ಯೆಗಳಿಗೆ ನಾವು ವಿನಮ್ರತೆ, ಕ್ಷಮೆ ಮತ್ತು ತಾಳ್ಮೆಯಿಂದ ಪ್ರತಿಕ್ರಿಯಿಸಿದರೆ ಮಾತ್ರ ಇದು ಸಂಭವಿಸುತ್ತದೆ. ದೇವರು ನಮ್ಮನ್ನು ಕೇವಲ ಪರೀಕ್ಷೆಗಳ ಮೂಲಕ ನಡೆಸುತ್ತಿಲ್ಲ, ಬದಲಾಗಿ ಯೇಸುವನ್ನು ಹೆಚ್ಚು ಹೋಲುವ ವ್ಯಕ್ತಿಯನ್ನಾಗಿ
ನಮ್ಮನ್ನು ರೂಪಿಸಲು ಆತನು ಪರೀಕ್ಷೆಗಳನ್ನು ಬಳಸಿಕೊಳ್ಳುತ್ತಾನೆ. ಪ್ರತಿಯೊಂದು ಪರೀಕ್ಷೆಯು ದೇವರ ಕಾರ್ಯಾಗಾರವಾಗಿದೆ. ಅಲ್ಲಿಯೇ ನಮ್ಮಲ್ಲಿ ಕ್ರಿಸ್ತನು ರೂಪುಗೊಳ್ಳುತ್ತಿದ್ದಾನೆ. ಇದೆಲ್ಲ ನಮಗೆ ಗೊತ್ತಿರುವ ವಿಷಯ. ಒಂದೊಂದು ಪರೀಕ್ಷೆ ಬಂದಾಗಲೂ ದೇವರು ನಮ್ಮಲ್ಲಿ ವರ್ತಿಸುತ್ತಾ ಇದ್ದಾರೆ. ಏನು? ನಾವು ಬದಲಾಗುವುದಕ್ಕೆ. ಅದಕ್ಕೆ ದೇವರು ನಮ್ಮಲ್ಲಿ ವರ್ತಿಸುತ್ತಾ ಇರ್ತಾರೆ. ಕೆಲವೊಮ್ಮೆ ನಿಮಗೆ ಒಂದು ವಚನ ನಿಮ್ಮ ನೆನಪಲ್ಲಿ ಬರ್ತದೆ, ಅಲ್ಲಾಂದ್ರೆ ಯಾರಾದರೂ ಫೋನ್ ಮಾಡಿ ನಿಮಗೆ ಎನ್ಕರೇಜ್ ಮಾಡುತ್ತಾರೆ, ಏನಾದರೂ ಮಾಡ್ತಾರೆ, ಏನಾದರೂ ಆಗುತ್ತದೆ ನಿಮಗೆ. ಯಾಕೆ ಅದು ಆಗೋದು? ಅದು ದೇವರು ನಿಮ್ಮಲ್ಲಿ ವರ್ತಿಸುತ್ತಾ ಇರುವುದು ಒಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಾಂದ್ರೆ ಕೆಲವೊಮ್ಮೆ ನೀವು ಬೈಬಲ್ ಓಪನ್ ಮಾಡಿದಾಗ ನಿಮಗೆ ಏನಾದ್ರೂ ಒಂದು ವಚನ ಸಿಗುತ್ತದೆ, ಅಲ್ಲಾಂದ್ರೆ ಕೆಲವೊಂದು ಹಾಡುಗಳು ಹಾಗೆಯೇ ಬರ್ತದೆ. ಅದೆಲ್ಲ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅಂತ. ಅದನ್ ಪ್ರಕಾರ ನಾವು ವರ್ತಿಸಬೇಕು. ದೇವರ ಆನಂದವೇ ನಮ್ಮ ಬೆಲ, ದೇವರ ಆನಂದ. ದೇವರು ಯಾವಾಗಲೂ ವರ್ತಿಸುತ್ತಾ ಇರ್ತಾರೆ. ಆ ವರ್ತಿಸುವುದು ನಾವು ಅರ್ಥ ಮಾಡಿಕೊಂಡರೆ ಈ ಆನಂದ ನಮಗೆ ಸಿಗುತ್ತದೆ. ಆದರೆ ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಈ ಆನಂದ ನಮಗೆ ಎಂದಿಗೂ ಸಿಗುವುದಿಲ್ಲ. ನಮಗೆ ಯಾವಾಗಲೂ ಪ್ರಾಬ್ಲಮ್ಸು ಅಲ್ಲವೇ? ಆ ಪ್ರಾಬ್ಲಮ್ಸಿನ ನಡುವೆ ನಮಗೆ ದುಃಖ, ಆತಂಕ, ಭಯ ಇದೆಲ್ಲ ನಮಗೆ ಹೆಚ್ಚಿಸುತ್ತದೆ. ನಾವು ಸಂತೋಷವನ್ನು ಏಕೆ ಕಳೆದುಕೊಳ್ಳುತ್ತೇವೆ? ದೇವರು ನಮ್ಮಿಂದ ದೂರ ಸರಿಯುವುದರಿಂದಲ್ಲ. ಆನಂದವು ಹಾಗೆ ಕಳೆದು ಹೋಗುವುದಿಲ್ಲ. ಬದಲಾಗಿ ನಮ್ಮ ಹೃದಯಗಳು ಆತನ ಹೊರತಾದ ಬೇರೆ ಯಾವುದರಲ್ಲೋ ಮಗ್ನವಾಗಿರುವುದರಿಂದಲೇ ಆನಂದವು ಕಳೆದು ಹೋಗುತ್ತದೆ. ನಮ್ಮ ಹೃದಯಗಳು ಲೌಕಿಕ ಚಿಂತಗಳು, ಕೋಪ, ಕಹಿ ಭಾವನೆ ಮತ್ತು ಅಸಮಾಧಾನದೊಂದಿಗೆ ತುಂಬಿದಾಗ ನಾವು ಕರ್ತನ ಆನಂದವನ್ನು ಅನುಭವಿಸುವುದಿಲ್ಲ. ನಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಎಂದು ನಾವು ನೋಡುತ್ತಾ ಇರಬೇಕು. ಯಾವಾಗಲೂ ದುಃಖ, ಅಲ್ಲಾಂದರೆ ಭಯ, ಅನುಮಾನ, ದ್ವೇಷ, ಅಲ್ಲಾಂದ್ರೆ ನಕಾರಾತ್ಮಕತೆ, ಇದೆಲ್ಲ ನಮ್ಮ ಒಳಗೆ ನಡೀತಾ ಇರುವಾಗ ನಮಗೆ ಹೆಂಗೆ ಆನಂದ ಉಂಟಾಗುವುದು? ನಾವೇನು ಯೋಜಿಸುತ್ತೇವೋ ಅದನ್ ಪ್ರಕಾರನೇ ನಮ್ಗೆ ಏನಾದರೂ ಸಿಗುವುದು ಅಲ್ಲವೇ? ನಾವು ಚೆನ್ನಾಗಿರುವುದು ಯೋಜಿಸಿದರೆ ನಮಗೆ ಖುಷಿ ಉಂಟಾಗುತ್ತದೆ. ನೀವೀಗ ಸುಮ್ಮನೆ ಒಂದು ಬಿರಿಯಾನಿ ತಿನ್ನುವುದನ್ನು ಯೋಚಿಸಿ, ನಿಮಗೆ ಖುಷಿ ಉಂಟಾಗುತ್ತೆ. ಬಿರಿಯಾನಿ ಎಲ್ಲೂ ಬರಲೇ ಇಲ್ಲ, ಆದರೂ ನಿಮಗೆ ಖುಷಿ ಉಂಟಾಗುತ್ತದೆ. ಆದರೆ ಅಯ್ಯೋ, ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಅಡುಗೆ ಮಾಡೋಕ್ಕೂ ಏನೂ ಇಲ್ಲ, ಅದೇ ನೀವು ಯೋಚಿಸುತ್ತಾ ಇದ್ದರೆ ಇನ್ನೂ ದುಃಖ ಉಂಟಾಗುತ್ತದೆ. ನಾವು ಏನು ಯೋಚಿಸುತ್ತೇವೆ ಅದನ್ ಪ್ರಕಾರನೇ ನಮಗೂ ದುಃಖ ಅಲ್ಲ ಅಂದ್ರೆ ಆನಂದ ಉಂಟಾಗುವುದು. ಆ ದೇವರ ಆನಂದ ನಮ್ಮಲ್ಲಿ ಉಂಟಾಗುವುದಿಲ್ಲ. ಏಕೆಂದ್ರೆ ದೇವರು ಹೇಳುವುದನ್ನು ನಾವು ಯೋಚಿಸುವುದಿಲ್ಲ, ಇಲ್ಲಾಂದ್ರೆ ದೇವರ ಮೇಲೆ ನಾವು ಪ್ರೀತಿ ಇಟ್ಟು ಅವರ ಬಗ್ಗೆ ನಾವು ಯೋಚಿಸುವುದಿಲ್ಲ. ಅದಕ್ಕೆ ನಾವು ವಚನ ಯೋಚಿಸಬೇಕು, ನಾವು ಹಾಡುಗಳು ಹಾಡಬೇಕು, ಆರಾಧಿಸಬೇಕು, ಭರವಸೆ, ದೇವರ ಭರವಸೆಯನ್ನು ಯೋಚಿಸಬೇಕು, ದೇವರ ಪ್ರೀತಿಯನ್ನು ಯೋಚಿಸಬೇಕು. ಆದರೆ ನಾವು ಹಾಗೆ ಮಾಡುತ್ತೀವ? ನಾವು ಹಾಗೆ ಮಾಡುವುದಿಲ್ಲ. ನಾವು ತಿಳ್ಕೊಳ್ತೇವೆ ಅದು ಸುಮ್ಮನೆ ಅಂತ. ಅದು ಸುಮ್ಮನೆ ಅಲ್ಲ. ನಮ್ಮ ಹೃದಯ ಬದಲಾಗುತ್ತದೆ, ನಮ್ಮ ಹೃದಯ ಖುಷಿ ಪಡುತ್ತದೆ, ಮತ್ತೆ ದೇವರಿಗೂ ಸಂತೋಷವಾಗುತ್ತದೆ. ಏಕೆಂದ್ರೆ ನಾವು ದೇವರಲ್ಲೇ ನಂಬಿಕೆ ಇಟ್ಟು ನಾವು ಯೋಚಿಸೋದು ಅದಲ್ಲ. ಹಾಗೂ ಇದರನ್ನು ಪ್ರೀತಿಸಲು ಮತ್ತು ಕ್ಷಮಿಸಲು ಸಿದ್ಧರಾಗಿದ್ದಾಗ ಕರ್ತನ ಆನಂದವು ನಾವು ಅನುಭವಿಸುತ್ತೇವೆ. ಸೊ ನಾವು ಕರ್ತನ ಆನಂದವು ಯಾಕೆ ಕಳೆದುಕೊಳ್ಳುತ್ತೇವೆ ಎಂದು ನಮಗೆ ಅರ್ಥವಾಗಬೇಕು. ನಮ್ಮ ಹೃದಯದಲ್ಲಿ ಆ ಆನಂದ ಇಲ್ಲ. ನಮ್ಮ ಹೃದಯದಲ್ಲಿ ಯಾವಾಗಲೂ ದುಃಖ, ನಕಾರಾತ್ಮಕತೆ, ಒಳ್ಳೆಯದನ್ನು ನಾವು ಯೋಚಿಸುವುದಕ್ಕೆ ನಾವು ಇನ್ನೂ ಪ್ರಾಕ್ಟೀಸ್ ಮಾಡಲಿಲ್ಲ. 2 ಕೊರಿಂಥದವರಿಗೆ 10:5 ಹೇಳುತ್ತದೆ, ನಮ್ಮ ಹೃದಯದಲ್ಲಿ ಏನು ನಕಾರಾತ್ಮಕತೆ ಬಂದರೂ ನಾವದೆಲ್ಲ ಸೆರೆ ಹಿಡಿದು ದೇವರನ್ನು ಪಾಲಿಸಬೇಕು ಅಂತ, ಅಲ್ಲವೇ? ಆದರೂ ನಾವು ಮಾಡುವುದಿಲ್ಲ. ಅದಕ್ಕಾಗಿ ಯೇಸು ಕೇವಲ ಪ್ರಾರ್ಥಿಸಿ ಎಂದು ಹೇಳಲಿಲ್ಲ, ಬದಲಾಗಿ ನನ್ನಲ್ಲಿ ನೆಲೆಗೊಂಡಿರಿ ಎಂದು ದೇವರು ಹೇಳಿದರು. ನೆಲೆಗೊಂಡಿರುವುದು ಎಂದರೆ ಕಷ್ಟದ ಸಮಯದಲ್ಲೂ ನಾವು ನಮ್ಮ ಹೃದಯವನ್ನು ಪದೇ ಪದೇ ಕ್ರಿಸ್ತನ ಕಡೆಗೆ ತಿರುಗಿಸಿಕೊಳ್ಳುವುದು. ನಾವು ಪ್ರಾರ್ಥಿಸುತ್ತೇವೆ, ಹೌದು, ನಾವು ಪ್ರಾರ್ಥಿಸಬೇಕು. ನಮಗೆ ದುಃಖ ಬಂದಾಗ ಅದೆಲ್ಲ ದೇವರ ಹತ್ರ ಇಟ್ಟು ನಾವು ಪ್ರಾರ್ಥಿಸಬೇಕು. ಅದಾದ್ಮೇಲೆ ನಾವು ಏನು ಯೋಚಿಸುತ್ತೇವೆ ಅದು ಮುಖ್ಯವಾಗಿರುತ್ತದೆ. ದೇವರ ವಚನ ಪ್ರಕಾರ ನಾವು ಯೋಚಿಸಬೇಕು, ಅವರ ಭರವಸೆಯ ಪ್ರಕಾರ ನಾವು ಯೋಚಿಸಬೇಕು, ಅವರ ಪ್ರೀತಿಯ ಪ್ರಕಾರ ನಾವು ಯೋಚಿಸಬೇಕು. ಇಲ್ಲದಿದ್ದರೆ ಮತ್ತು ನಮ್ಮ ಹೃದಯದಲ್ಲಿ ದುಃಖ ಉಂಟಾಗುತ್ತದೆ. ದೇವರಲ್ಲಿ ನೆಲೆಗೊಂಡಿರಿ ಎಂದು ದೇವರು ಹೇಳ್ತಾರೆ. ವಿ ಶುಡ್ ಅಬೈಡ್ ಇನ್ ಹಿಮ್. ಹೇಗೆ ನಾವು ಅಬೈಡ್ ಮಾಡುವುದು, ನೆಲೆಗೊಂಡಿರುವುದು ಹೇಗೆ? ನಮ್ಮ ಯೋಚನೆಯಿಂದ, ಅಲ್ಲವೇ? ನಮ್ಮ ಯೋಜನೆ ಬೇರೆ ಕಡೆ ಆಗಿದರೆ
ದೇವರಲ್ಲಿ ನಾವು ನೆಲೆಗೊಳ್ಳುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರಲ್ಲಿ ನೆಲೆಗೊಂಡಿದ್ರೆ ಮಾತ್ರ ನಮಗೆ ಸಂತೋಷ ಉಂಟಾಗುವುದು ಮತ್ತು ದೇವರು ವರ್ತಿಸುವುದು. ಅದು ಬರೀ ಸೈಕಲಾಜಿಕಲ್ ಫೀಲಿಂಗ್ ಅಲ್ಲ, ದೇವರು ಆ ನಂಬಿಕೆ ನೋಡುತ್ತಾರೆ, ಅದರ ಪ್ರಕಾರ ದೇವರು ವರ್ತಿಸುತ್ತಾರೆ. ವಿತೌಟ್ ಫೇತ್ ಯು ಕೆನಾಟ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಆಗುವುದಿಲ್ಲ. ದೇವರನ್ನು ಪ್ರೀತಿಸಬೇಕಂದರೆ, ಮೆಚ್ಚಿಸಬೇಕಂದರೆ ನಮ್ಮಲ್ಲಿ ನಂಬಿಕೆ ಬೇಕು. ನಂಬಿಕೆಯ ಪದಗಳೆಲ್ಲ ನಮ್ಮ ಹೃದಯದಲ್ಲಿ ನಾವು ಧ್ಯಾನಿಸುತ್ತಾ ಇರುವಾಗ ನಮಗೆ ಅವರ ಮೇಲೆ ನಂಬಿಕೆ ಇರುತ್ತದೆ ಎಂದ ಅರ್ಥ. ಆದರೆ ದೇವರಿಗೆ ಸಂತೋಷವಾಗುತ್ತದೆ. ವಿತೌಟ್ ಫೇತ್ ವಿ ಕೆನಾಟ್ ಪ್ಲೀಸ್ ಗಾಡ್. ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದರ ಮುಖ್ಯ ಉದ್ದೇಶವೆಂದರೆ ತಕ್ಷಣವೇ ಶೋಧನೆಯು ಮಾಯವಾಗುವುದು ಅಥವಾ ನಮಗೆ ತಕ್ಷಣವೇ ಸಂತೋಷ ಅನುಭವವಾಗುವುದು ಎಂದಲ್ಲ. ಆದರೆ ಆಳವಾದ ಉದ್ದೇಶವೇನೆಂದರೆ ಶೋಧನೆಯು ನಮ್ಮ ಆಂತರಿಕ ಜೀವನದ ಒಡೆಯನಾಗದಂತೆ ತಡೆಯುವುದು, ಬದಲಾಗಿ ಕ್ರಿಸ್ತನೇ ಆ ಒಡೆಯನಾಗುವುದು. ಯಾರು ನಮ್ಮ ಸೇವ್ಯರು? ನಮ್ಮ ಒಡೆಯನು ಯಾರು? ದೇವರು ಅಲ್ಲವೇ? ಆದರೆ ನಮ್ಮ ಹೃದಯದಲ್ಲಿ ದೇವರಿದ್ದರೆ ದೇವರ ಪ್ರಕಾರ ನಾವು ಯೋಚಿಸಬೇಕು. ನಾವು ಕೆಟ್ಟದೆಲ್ಲ ಯೋಚಿಸಿ ನಕಾರಾತ್ಮಕವಾಗಿರುವುದೆಲ್ಲ ಯೋಚಿಸಿದರೆ ಅದೇ ನಮ್ಮ ಒಡೆಯನು, ಅದೇ ನಮ್ಮನ್ನು ಲೀಡ್ ಮಾಡುವುದು. ಆದರೆ ಅದೆಲ್ಲ ಸೆರೆ ಹಿಡಿದು ದೇವರ ವಚನ ಪ್ರಕಾರ ನಾವು ಯೋಚಿಸಿದರೆ ಮಾತ್ರ ದೇವರು ಒಡೆಯನಾಗುವುದು. ಲಾರ್ಡ್ ಇಸ್ ಅವರ್ ಸೇವಿಯರ್. ಲಾರ್ಡ್ ದೇವರು ನಮ್ಮ ಲಾರ್ಡ್ ಆಗಿ ನಾವು ಇಡಬೇಕಂದ್ರೆ ಅದನ್ನ ಪ್ರಕಾರ ನಾವು ಯೋಚಿಸಬೇಕು. ನಮ್ಮ ಯೋಜನೆಗಳೇ ತಪ್ಪು. ನಮ್ಮ ಯೋಜನೆಗಳಿಂದ ನಾವು ಕೆಟ್ಟದು ನಮ್ಮ ಒಡೆಯನಾಗಿ ನಾವು ಮಾಡುತ್ತೇವೆ. ಅದಕ್ಕೆ ನಮ್ಮ ಶಕ್ತಿಯೆಲ್ಲ ದಣಿದು ಹೋಗುತ್ತದೆ. ಒಂದು ವೇಳೆ ಭಯವು ಹಠಾತ್ತನೆ ನಿಮ್ಮ ಹೃದಯವನ್ನು ಆವರಿಸಿಕೊಂಡರೆ ಆ ಭಯವು ಏಕಾಂಗಿಯಾಗಿ ನೀವು ಎದುರಿಸಬಾರದು. ತಕ್ಷಣವೇ ಅದನ್ನು ಕ್ರಿಸ್ತನೊಂದಿಗಿನ ಸಂಭಾಷಣೆಯನ್ನಾಗಿ ಪರಿವರ್ತಿಸಬೇಕು. ಕರ್ತನೆ, ನನಗೆ ಭಯವಾಗುತ್ತದೆ, ನನ್ನ ಹೃದಯದಲ್ಲಿ ಏನು ಚೆನ್ನಾಗಾಗುವುದಿಲ್ಲ ಅಂತ ಅನಿಸುತ್ತಾ ಇದೆ, ನನಗೆ ನಂಬಿಕೆ ಸಿಗ್ತಾ ಇಲ್ಲ, ನನ್ನ ಮನಸ್ಸು ಅತ್ಯಂತ ಕೆಟ್ಟದನ್ನೇ ಊಹಿಸುತ್ತಿದೆ. ಆ ಭಯವನ್ನು ನಾನು ನಿನಗೆ ಒಪ್ಪಿಸುತ್ತೇನೆ, ನಿನ್ನನ್ನು ನಂಬಲು ನನಗೆ ಸಹಾಯ ಮಾಡು ಎಂದು ನಾವು ಪ್ರಾರ್ಥಿಸಬೇಕು. ನಮಗೆ ಏನು ತಡ್ಕೊಳ್ಳಕ್ಕಾಗಲ್ಲ, ಎಷ್ಟು ಪ್ರಾಬ್ಲಮ್ಸು ನಮ್ಮ ಹೃದಯದಲ್ಲಿ ಇದೆ ಅಲ್ಲ, ಅಂದ್ರೆ ಭಯ, ನಕಾರಾತ್ಮಕತೆ ಇದೆಲ್ಲ ನಮ್ಮಲ್ಲಿ ಇದೆ. ಕೆಲವೊಮ್ಮೆ ನಮಗೆ ತಡ್ಕೊಳ್ಳಕ್ಕಾಗೋದಿಲ್ಲ, ನಮಗೆ ಕಂಟ್ರೋಲ್ ಸಿಗೋದಿಲ್ಲ. ಅವಾಗ ಎಲ್ಲ ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ಸಹಾಯಿಸಿ, ನನಗಿದು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ, ನನಗೆ ನಿನ್ನನ್ನು ನಂಬಕ್ಕಾಗ್ತಾ ಇಲ್ಲ, ನನ್ನನ್ನು ಸಹಾಯಿಸಿ ನಾವು ಪ್ರಾರ್ಥಿಸಿದರೆ ನಮಗೆ ಶಕ್ತಿ ಸಿಗುತ್ತದೆ. ಹಾಗೆಯೇ ನಾವು ದೇವರಲ್ಲಿ ನೆಲೆಗೊಳ್ಳುವುದು. ಇಲ್ಲದಿದ್ದರೆ ನಮಗೆ ಈ ನಕಾರಾತ್ಮಕತೆ, ಭಯ, ಆತಂಕ ಇದೆಲ್ಲ ನಮ್ಮ ಹೃದಯದಲ್ಲಿ ಹಂಗೆ ಬಂದು ಹೋಗ್ತಾ ಇರುತ್ತದೆ. ಅದೇ ನಮ್ಮ ಲಾರ್ಡ್ ಅಂಡ್ ಸೇವಿಯರ್ ಆಗುತ್ತದೆ. ನೀವು ಸ್ವಲ್ಪ ಸಮಯ ನಿಮ್ಮೊಂದಿಗೆ ನೀವು ಕೂತ್ಕೊಳ್ಳಬೇಕು. ಸುಮ್ಮನೆ ನೀವು ಅಯ್ಯೋ ನನಗೆ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಎಂದು ಹೇಳಿಬಿಟ್ಟು ನೀವು ಹೋಗಿ ಮಲ್ಕೊಳ್ಳಬಾರದು. ದೇವರೊಂದಿಗೆ ನೀವು ಕೂರಬೇಕು. ಸ್ವಲ್ಪ ಸಮಯ ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಅದೆಲ್ಲ ದೇವರ ಹತ್ರ ನೀವು ಹೇಳಬೇಕು. ದೇವರೇ, ನನಗೆ ತಡ್ಕೊಳ್ಳಕ್ಕಾಗ್ತಾ ಇಲ್ಲ, ನನಗೆ ಶಕ್ತಿ ಕೊಡಿ, ನಾನು ಏನು ಮಾಡಬೇಕು ಎಂದು ನೀವು ತಿಳಿಸಿ. ಆವಾಗ ನಮಗೆ ಅರ್ಥವಾಗುತ್ತದೆ ದೇವರ ಮಕ್ಕಳೇ. ಆ ಸೈಲೆನ್ಸ್ ಅಲ್ಲಿ ನಮಗೆ ಅರ್ಥವಾಗುತ್ತದೆ. ಅಂದರೆ ದೇವರನ್ನು ನಾವು ಅವಲಂಬಿಸ್ತಾ ಇದ್ದೇವೆ ಅಲ್ಲವೇ? ದೇವರನ್ನು ನಾವು ಡಿಪೆಂಡ್ ಮಾಡ್ತಾ ಇದ್ದೇವೆ. ದೇವರು ನಮ್ಮನ್ನು ಕೈ ಬಿಡ್ತಾನ? ಎಂದಿಗೂ ಇಲ್ಲ. ದೇವರೇ, ನಾನೀಗ ಏನು ಮಾಡಬೇಕು? ನಮ್ಗೆ ಅರ್ಥವಾಗುತ್ತದೆ ಯಾವಾಗ. ಹಂಗೆ ನಾವು ಭಯ ಪಟ್ರೆ ನಮಗೇನು ಒಳ್ಳೇದಾಗುವುದಿಲ್ಲ. ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ನೋವು ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ಇದು ನನ್ನನ್ನು ಕ್ರಿಸ್ತನಿಗೆ ಹತ್ತಿರವಾಗಿಸುತ್ತದೆಯೋ ಅಥವಾ ಅವರಿಂದ ದೂರವಾಗಿಸುತ್ತದೆಯೋ? ಅಲ್ಲವೇ? ಎರಡೇ ಪ್ರಶ್ನೆ. ಏನೇ ಪ್ರಾಬ್ಲಮ್ ಬಂದರೂ ಎರಡೇ ಆಗುವುದು. ಒಂದು, ನಾವು ದೇವರ ಹತ್ರ ಬರ್ತೇವೆ, ಅಲ್ಲಾಂದ್ರೆ ನಾವು ದೇವರಿಂದ ದೂರ ಹೋಗ್ತೇವೆ. ಇದು ನಡುವೆ ಏನೂ ಆಗುವುದಿಲ್ಲ. ಆ ಪ್ರಶ್ನೆಯು ಎರಡು ವಿಷಯಗಳನ್ನು ನಿರ್ಧರಿಸುತ್ತದೆ. ಸಂಕಷ್ಟವು ಒಂದು ಸೆರೆಮನೆಯಾಗಿ ಪರಿಣಮಿಸುತ್ತದೆ ಅಥವಾ ದೇವರನ್ನು ಹೆಚ್ಚು ಆಳವಾಗಿ ಅರಿಯಲು ಹಾಗೂ ದೇವರಿಗೆ ಕೃತಜ್ಞತೆಯಿಂದ ಬಾಳಲು ಅದೊಂದು ಮಾರ್ಗವಾಗುತ್ತದೆ ಎಂಬುದು. ಸೊ ನೀವೇ ಯೋಚಿಸಿ, ನಿಮಗೆ ಬರುವ ಒಂದೊಂದು ಪ್ರಶ್ನೆಯು ದೇವರ ಹತ್ರ ನಿಮ್ಮನ್ನು ತರುತ್ತದೆಯೋ ಅಥವಾ ದೇವರಿಂದ ನೀವು ದೂರ ಹೋಗ್ತಾ ಇದೆಯೋ? ದೇವರಿಂದ ನೀವು ದೂರ ಹೋಗ್ತಾ ಇದ್ರೆ ನಿಮ್ಮ ವಿಶ್ವಾಸ ಹೋಗ್ಬಿಡ್ತದೆ, ಸಂತೋಷ ಹೋಗ್ಬಿಡ್ತದೆ. ನೀವು ನಕಾರಾತ್ಮಕವಾಗಿರುತ್ತೀರಿ, ಏನು ಚೆನ್ನಾಗಾಗುವುದಿಲ್ಲ ಅಂತ ನಿಮಗೆ ಅನಿಸುತ್ತದೆ, ಹಾಗೇ ಇರ್ತದೆ. ಆದರೆ ದೇವರ ಹತ್ರ ನಾವು ಬಂದ್ರೆ ನಮಗೆ ವಿಶ್ವಾಸ ನಮ್ಮಲ್ಲಿ ಹೆಚ್ಚಿಸುತ್ತದೆ,
ನಾವು ಶಾಂತವಾಗಿರ್ತೇವೆ. ನಮಗೆ ಗೊತ್ತಾಗುತ್ತದೆ, ಹೌದು ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ದೇವರು ಏನಾದರೂ ಮಾಡುತ್ತಾನೆ ಎಂದ ಆ ದೃಢವಾದ ನಂಬಿಕೆ ಮತ್ತು ಭರವಸೆ ನಮ್ಮಲ್ಲಿ ಉಂಟಾಗುತ್ತದೆ. ಈ ಕರ್ತನ ಆನಂದವು ಸುಲಭ ಜೀವನದ ಪ್ರತಿಫಲವಲ್ಲ. ಅತ್ಯಂತ ಕಠಿಣ ಸಮಯದಲ್ಲೂ ಕ್ರಿಸ್ತನನ್ನು ಬಿಟ್ಟುಕೊಳ್ಳಲು ನಿರಾಕರಿಸುವವರು ಕಂಡುಕೊಳ್ಳುವ ನಿಧಿ ಅದು. ಅರ್ಥವಾಯ್ತಾ? ಕರ್ತನ ಆನಂದವು ನೀವು ತಿಳ್ಕೊಳ್ಳಬಾರದು. ಎಲ್ಲಾ ಸುಲಭವಾದಾಗ ನಾನು ಪ್ರಾರ್ಥಿಸಿದೆ, ನನಗೂ ಸಿಗಿದೆ, ಆವಾಗ ಸಿಕ್ಕುವ ಆನಂದವಲ್ಲ ಅದು. ಅದು ನಮಗೊಂದಿನ ಬರ್ತದೆ, ಆದರೆ ನಮಗೆ ಡೈಲಿ ಕರ್ತನ ಆನಂದ ಬೇಕಲ್ಲ. ಅದು ಹೇಗೆ ನಮಗೆ ಸಿಗೋದು? ಏನೇ ಬಂದರು ದೇವರ ಹತ್ರ ಬರುವುದು. ಹೇಗೆ ಬರುವುದು? ಯೋಚನೆಯಿಂದ. ನಮ್ಮ ಕೆಟ್ಟ ಯೋಚನೆಗಳೆಲ್ಲ ಸೆರೆ ಹಿಡಿದು ದೇವರನ್ನು ಪಾಲಿಸಿ, ಯೋಜನೆಯಲ್ಲಿ ನಾವು ದೇವರನ್ನು ಪಾಲಿಸಿದರೆ ದೇವರ ಹತ್ರ ಬರ್ತೇವೆ. ಆವಾಗ ನಮಗೆ ಯಾವಾಗಲೂ ದೇವರ ಆನಂದ ಇರುತ್ತದೆ. ದೇವರ ಆನಂದ ಒಂದಿನ ನಿಮಗೆ ತಕ್ಷಣ ಸಿಗುವುದಲ್ಲ. ನಿಮ್ಗೆ ಅರ್ಥವಾಯ್ತಾ? ನೀವು ನೋಡ್ತಾ ಇರುವುದು ಎಲ್ಲ ಸಿಕ್ಕಿದ ಮೇಲೆ ಸಿಗುವ ಆನಂದ, ಅದಲ್ಲ ದೇವರ ಆನಂದ. ಅದು ಈ ಲೋಕದಲ್ಲ ಇರುವ ಜನರಿಗೂ ಹಾಗೆಯೇ ಸಿಗುತ್ತದೆ ಅಲ್ಲವೇ? ದೇವರ ಆನಂದ ಅಂದರೆ ನಮಗೆ ಡೈಲಿ ಆ ಆನಂದ ಇರಬೇಕು. ಆವಾಗ ಒಂದು ದೊಡ್ಡ ಪ್ರಶ್ನೆ ಅಲ್ಲ ಅಂದರೆ ದೊಡ್ಡ ನಿಮ್ಮ ಕಾಯಿಲೆ ಏನಾದರೂ ವಾಸಿಯಾಗಿ ಒಂದಿನ ನಿಮಗೇ ಅದು ಅನುಭವವಾಗುತ್ತದೆ. ಆದರೆ ಆ ಆನಂದ ಡೈಲಿ ನಮ್ಮಲ್ಲಿ ಇರಬೇಕು. ಅರ್ಥವಾಯ್ತಾ? ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.